ಪ್ರಿಯ ವಿದ್ಯಾರ್ಥಿಗಳೇ, ಇಂದು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಯಾರೆಲ್ಲ PUC ಮುಗಿಸಿ ಕಂಪ್ಯೂಟರ್ ಸೈನ್ಸ್ ಇಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಓದಬೇಕು ಅಂತ ಆಸೆ ಪಡ್ತಾ ಇದ್ದೀರಿ, ಒಂದು ಒಳ್ಳೆ ಇನ್ಸ್ಟಿಟ್ಯೂಷನಲ್ಲಿ ಓದಬೇಕು ಅಂತ ಆಸೆ ಇಟ್ಕೊಂಡಿದ್ದೀರಿ, ಅವ್ರಿಗಾಗಿ ಒಂದು ಉತ್ತಮವಾದ ಇನ್ಸ್ಟಿಟ್ಯೂಟು ನಮ್ಮ ಕರ್ನಾಟಕದಲ್ಲೇ ಬೆಂಗಳೂರಿನಲ್ಲಿರೋ ಅಂಥ ಒಂದು ಇನ್ಸ್ಟಿಟ್ಯೂಟು, 100% ಪ್ಲೇಸ್ಮೆಂಟ್ ಕೊಡ್ತಾ ಇರೋಂಥ ಒಂದು ಇನ್ಸ್ಟಿಟ್ಯೂಟು. ಅದೇ ರೀತಿ ಸ್ಟೈಫೆಂಡು ಸಹ ವರ್ಷದಲ್ಲಿ ಪ್ರತಿ ತಿಂಗಳು 2 ಲಕ್ಷ ಸ್ಟೈಫೆಂಡು ಕೊಡೋ ಅಂತ ಒಂದು ಉತ್ತಮವಾದ ಮತ್ತೆ ವರ್ಲ್ಡ್ ಅಲ್ಲಿ ಹೆಚ್ಚು ಹೆಸರುವಾಸಿ ಆಗ್ತಾ ಇರೋ ಅಂತ ಒಂದು ಇನ್ಸ್ಟಿಟ್ಯೂಟ್ ಬಗ್ಗೆ ಇಂದು ಮಾಹಿತಿ ಕೊಡ್ತಾ ಇದ್ದೀವಿ. ಅದು ಯಾವುದು ಅಂತಂದ್ರೆ ಸ್ಕೇಲಾರ್ ಸ್ಕೂಲ್ ಆಫ್ ಟೆಕ್ನಾಲಜಿ SST ಅಂತೇಳಿ ಬೆಂಗಳೂರಿನಲ್ಲಿರೋ ಅಂಥದ್ದು. ಆ ಕಾಲೇಜಿನ ಬಗ್ಗೆ ಇಂದು ಮಾಹಿತಿ ಕೊಡ್ತಾ ಇದ್ದೀವಿ. ಈ ಕಾಲೇಜ್ನ ಪ್ರಾರಂಭ ಮಾಡಿದವರು ಯಾರು ಅಂತ ಬಂದಾಗ ಅಂಶುಮನ್ ಸಿಂಗ್ ಅಂತೇಳಿ, ಇವರು ಕೋ-ಫೌಂಡರ್ ಆಫ್ ಸ್ಕೇಲಾರ್ ಆಗಿದ್ದಾರೆ. ಇವರು ಒಬ್ರು ಫೇಸ್ಬುಕ್ ಮೆಸೆಂಜರ್ ಅಲ್ಲಿ ಟೆಕ್ ಲೀಡರ್ ಆಗಿ ಕೆಲಸ ಮಾಡಿದಂಥವ್ರು. ಅದೇ ರೀತಿ ಫೇಸ್ಬುಕ್ ಆಫೀಸ್ನ ಲಂಡನ್ನಲ್ಲಿ ಪ್ರಾರಂಭಿಸಿದಂಥವ್ರು. ಅದೇ ರೀತಿ ಆಲ್ ಇಂಡಿಯಾ ರ್ಯಾಂಕ್ 5th ಅಲ್ಲಿ ಮ್ಯಾಥ್ಸ್ ಒಲಿಂಪಿಯಾಡ್ ಅಲ್ಲಿ ಬಂದಿರೋಂಥವ್ರು. ಮತ್ತೆ 2 ಕಡೆ IIT ಕಾಲೇಜಲ್ಲಿ ಡಿಗ್ರಿ ಮುಗಿಸಿ IIIT ಹೈದರಾಬಾದ್ದಲ್ಲಿ ಗ್ರಾಜ್ಯುಯೇಷನ್ ತಗೊಂಡಂಥವ್ರು. ಮತ್ತೆ ಇಂಟರ್ನ್ಯಾಷನಲ್ ಕೋಡಿಂಗ್ ಒಲಿಂಪಿಯಾಡ್ ಅಲ್ಲಿ ಫೈನಲ್ ಲಿಸ್ಟ್ ವರೆಗೂ ಸೆಲೆಕ್ಟ್ ಆದಂಥ ವ್ಯಕ್ತಿ ಈ ಕಾಲೇಜ್ನ ಪ್ರಾರಂಭಿಸಿದ್ದಾರೆ. ಅವರೇ ಅಂಶುಮನ್ ಸಿಂಗ್ ಅಂತೇಳಿ. ಇದು ಅಂಶುಮನ್ ಸಿಂಗ್ ಮತ್ತೆ ಅಭಿಮನ್ಯು ಸೇಕ್ಸೇನಾ ಅಂತೇಳಿ ಇವರಿಬ್ರು ಸೇರ್ಕೊಂಡು 2019ರಲ್ಲಿ ಈ ಕಾಲೇಜ್ನ ಸ್ಟಾರ್ಟ್ ಮಾಡ್ತಾರೆ. ಇದುವರೆಗೂ ಹೆಚ್ಚು ಹೆಸರುವಾಸಿ ಪಡೆದಿದೆ. ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಒಂದು ಆರ್ಟಿಕಲ್ ಸಹ ಈ ಕಾಲೇಜ್ ಬಗ್ಗೆ ಬಂದಿದೆ. ಏನ್ ಹೇಳ್ತಾರೆ ಅಂದ್ರೆ, ಸ್ಕೇಲಾರ್ ಸ್ಕೂಲ್ ಆಫ್ ಟೆಕ್ನಾಲಜಿ ಎಮರ್ಜಸ್ ಆಸ್ ಒನ್ ಆಫ್ ದ ಟಾಪ್ ಕಂಪ್ಯೂಟರ್ ಸೈನ್ಸ್ ಕಾಲೇಜ್ ಇನ್ ಇಂಡಿಯಾ. ಅಂದ್ರೆ ಇಂಡಿಯಾದಲ್ಲೇ ಒಂದು ಟಾಪ್ ಕಂಪ್ಯೂಟರ್ ಸೈನ್ಸ್ ಕಾಲೇಜ್ ಪಟ್ಟಿನಲ್ಲಿ ಈ ಕಾಲೇಜು ಸಹ ಇದೆ ಅಂತ ಹೇಳ್ತಾರೆ. ಯಾವುದೇ ಒಂದು ಇಲ್ಲಿ ಓದಂತ ವಿದ್ಯಾರ್ಥಿಗಳು ರೆಸ್ಯೂಮೋ ಇಲ್ಲ ಪ್ರೊಫೈಲ್ ನಲ್ಲಿ ಏನಾಗಿರುತ್ತೆ, 50+ ಪ್ರಾಜೆಕ್ಟ್ಸ್ ನ ತೋರಿಸ್ತಾರೆ. ಅಷ್ಟು ಲೆವೆಲ್ಗೆ ಇಲ್ಲಿ ಹುಡುಗರನ್ನ ರೆಡಿ ಮಾಡ್ತಾ ಇರೋಂಥದ್ದು. ಇದೊಂದು ಪ್ರೈವೇಟ್ ಇನ್ಸ್ಟಿಟ್ಯೂಟ್ ಬೆಂಗಳೂರಿನಲ್ಲಿದೆ. ಇಲ್ಲಿ ವರ್ಲ್ಡ್ ಕ್ಲಾಸ್ ರೆಸಿಡೆನ್ಷಿಯಲ್ ಕ್ಯಾಂಪಸ್ ಮಾಡಿದ್ದಾರೆ. ಮತ್ತೆ ಕಂಪ್ಯೂಟರ್ ಸೈನ್ಸ್ ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ UG ಪ್ರೋಗ್ರಾಮ್ಸ್ ಮತ್ತೆ MS ಪ್ರೋಗ್ರಾಮ್ಸ್ ಸಹ ಇಲ್ಲಿ ನಡೀತವೆ. ಇಲ್ಲಿ ಏನಿದೆ ಅಂದ್ರೆ, ಇವರು ಯಾವುದಕ್ಕೆ ಒತ್ತು ಕೊಟ್ಟಿದ್ದಾರೆ ಅಂದ್ರೆ, ಪ್ಲೇಸ್ಮೆಂಟ್ ಇರ್ಬೋದು, ಹೈಯರ್ ಸ್ಟಡೀಸ್ ಇರ್ಬೋದು, ಇಂಟರ್ಪ್ರಿಟೇಷನ್ಶಿಪ್ಗೆ ಇರ್ಬೋದು. ಇಲ್ಲಿ ಯಾವ್ದೆಲ್ಲ ಕೋರ್ಸ್ಗಳು ಇದೆ ಅಂತ ಬಂದಾಗ BS ಡಾಟಾ ಸೈನ್ಸ್ ಅಂಡ್ ಅಪ್ಲಿಕೇಶನ್ಸ್ ಅಂತೇಳಿ 4 years ಡಿಗ್ರಿ ಇದೆ. ಅದನ್ನು IIT ಮದ್ರಾಸ್ ಇಂದ ಕೊಡ್ತಾ ಇದ್ದಾರೆ. ನೋಡಿ, ಇಲ್ಲಿ ನೀವು ಬೆಂಗಳೂರಲ್ಲಿ ಓದಿದ್ರು ಸಹ ನಿಮ್ಗೆ ಡಿಗ್ರಿ ಸರ್ಟಿಫಿಕೇಟ್ ಸಿಗೋದು ಎಲ್ಲಿದು ಅಂದ್ರೆ IIT ಮದ್ರಾಸ್ ಒಂದು ಟಾಪ್ ಇನ್ಸ್ಟಿಟ್ಯೂಟ್ ನಿಮ್ಗೆ ಸರ್ಟಿಫಿಕೇಟ್ ಸಿಗುತ್ತೆ. ಅದೇ ರೀತಿ BSc ಆನರ್ಸ್ ಡಿಗ್ರಿ ಇನ್ ಕಂಪ್ಯೂಟರ್ ಸೈನ್ಸ್ ಏನಾದ್ರು ಓದಿದ್ರೆ ಅದು 4 years ಡಿಗ್ರಿ. ಇದನ್ನು ಓದಿದ್ರೆ ನಿಮ್ಗೆ ಬಿಟ್ಸ್ ಪಿಲಾನಿಯಿಂದ ಡಿಗ್ರಿ ಸರ್ಟಿಫಿಕೇಟ್ ಸಿಗೋದು. ಅಂದ್ರೆ ಈ ಬಿಟ್ಸ್ ಪಿಲಾನಿ ಮತ್ತೆ ಮದ್ರಾಸ್ ಈ ಎರಡೂನು ಟೈಅಪ್ ಮಾಡ್ಕೊಂಡು ಕಾಲೇಜ್ ನಡೆಸ್ತಾ ಇದ್ದಾರೆ. ಅದೇ ರೀತಿ BSc ಪ್ರೋಗ್ರಾಮಿಂಗ್ ಅಂಡ್ ಡಾಟಾ ಸೈನ್ಸ್ ಅಂತ ಏನಾದ್ರು ನೀವು ಓದಿದ್ರೆ ಇಲ್ಲಿ 3 years ಇದು ಡಿಗ್ರಿ, ಇದು ಜೊತೆಗೆ 1 year ಮಾಸ್ಟರ್ಸ್ ಬರುತ್ತೆ. MS ಇನ್ ಕಂಪ್ಯೂಟರ್ ಸೈನ್ಸ್ ಅಂತೇಳಿ 3 years IIT ಮದ್ರಾಸ್ ಡಿಗ್ರಿ ಸರ್ಟಿಫಿಕೇಟ್ ಸಿಗುತ್ತೆ. ಅದೇ ರೀತಿ 1 year MS ವೂಲ್ಫ್ ಯೂನಿವರ್ಸಿಟಿದು MS ಸರ್ಟಿಫಿಕೇಟ್ ಸಿಗುತ್ತೆ. ಅದೇ ರೀತಿ BSc ಇನ್ ಕಂಪ್ಯೂಟರ್ ಸೈನ್ಸ್ ಬಿಟ್ಸ್ ಪಿಲಾನಿ 3 years ಇಲ್ಲ MS ಕಂಪ್ಯೂಟರ್ ಸೈನ್ಸ್ ಇನ್ ವೂಲ್ಫ್ ಯೂನಿವರ್ಸಿಟಿ ಅಂದ್ರೆ 4 years ಅಲ್ಲಿ ನಿಮ್ಗೆ ಡ್ಯೂಯಲ್ ಡಿಗ್ರಿ ಸಿಗುತ್ತೆ. ಅಂದ್ರೆ 3 years BSc ಪ್ರೋಗ್ರಾಮಿಂಗ್ ಅಂಡ್ ಡಾಟಾ ಸೈನ್ಸ್ ಮತ್ತೆ MS ಕಂಪ್ಯೂಟರ್ ಸೈನ್ಸ್ ವೂಲ್ಫ್ ಯೂನಿವರ್ಸಿಟಿ. ಇಷ್ಟು ಪ್ರೋಗ್ರಾಮ್ಗಳು ಇಲ್ಲಿ ನಡೀತಾ ಇದೆ. ಅದೇ ರೀತಿ ಇದು ಒಂದು UGC ರೆಕಗ್ನೈಸ್ಡ್ ಬ್ಯಾಚುಲರ್ಸ್ ಡಿಗ್ರಿ, ಅಂದ್ರೆ ಇದು ಒಂದು ಸರ್ಟಿಫೈಡ್ ಆಗಿದೆ. ಆಮೇಲೆ ಅಕ್ಸೆಪ್ಟೆಡ್ ಬೈ ಗ್ಲೋಬಲ್ ಯೂನಿವರ್ಸಿಟೀಸ್, ಎಲ್ಲ ಯೂನಿವರ್ಸಿಟೀಸ್ ಇದರ ಡಿಗ್ರಿನ ಅಕ್ಸೆಪ್ಟ್ ಮಾಡ್ತವೆ. ಅಪ್ಡೇಟೆಡ್ ಕರಿಕ್ಯುಲಮ್ ಎವರಿ ಇಯರ್, ಅಂದ್ರೆ ಇಲ್ಲಿ ಏನಾಗ್ತದೆ, ಪ್ರತಿ ವರ್ಷ ಏನು ಸಾಫ್ಟ್ವೇರ್ ಫೀಲ್ಡ್ಗೆ ಅಪ್ಡೇಟ್ ಆಗಬೇಕು ಅದನ್ನು ಅಪ್ಡೇಟ್ ಮಾಡಿಕೊಂಡು ಈ ಸಿಲೆಬಸ್ನ ರೆಡಿ ಮಾಡಿಕೊಂಡು ಇಲ್ಲಿ ಟೀಚಿಂಗ್ ಕೊಡ್ತಾ ಇರೋದೊಂದು ಉತ್ತಮವಾದ ಸಂಗತಿ. ಅದೇ ರೀತಿ ಟಾಪ್ ಟೆಕ್ ಕಂಪ್ನೀಸ್ಗೆ ಇಲ್ಲಿ ಸೆಲೆಕ್ಷನ್ ನಡೀತಾ ಇದೆ. ತುಂಬಾ ಗೂಗಲ್ ಇರ್ಬೋದು, ಆಪಲ್, ಈ ತರ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಇಲ್ಲಿ ಟೈಅಪ್ ಮಾಡಿಕೊಂಡು ಅವ್ರಿಗೆ ಸೆಲೆಕ್ಷನ್ ಆಗೋ ಅಂತ ಒಂದು ಅವಕಾಶನೂ ಸಿಗ್ತಾ ಇದೆ. ಇಲ್ಲಿ ವರ್ಲ್ಡ್ ಕ್ಲಾಸ್ ಪೋಸ್ಟ್ ಗ್ರಾಡ್ಯುಯೇಟ್ ಪ್ರೋಗ್ರಾಮ್ಸ್ ನಡೀತಾ ಇದೆ. ಹ್ಯಾವಿಂಗ್ ಸ್ಕಿಲ್ ಸ್ಟಾರ್ಟೆಡ್ ಯುವರ್ ಓನ್ ಟೆಕ್ ಕಂಪ್ನಿ, ಅಂದ್ರೆ ಇಲ್ಲಿ ಓದಂತ ಹುಡುಗರಿಗಿನ್ನ ಯಾವ ರೀತಿ ರೆಡಿ ಮಾಡ್ತಾ ಇದ್ದಾರೆ ಅಂದ್ರೆ, ಅವರೇ ಒಂದು ಟೆಕ್ ಕಂಪ್ನಿನ ಸ್ಟಾರ್ಟ್ ಮಾಡೋ ಲೆವೆಲ್ಗೆ ಇಲ್ಲಿ ಹುಡುಗರನ್ನ ಟ್ರೈನ್ ಅಪ್ ಮಾಡ್ತಾ ಇದ್ದಾರೆ. ಏನ್ ಇದರಲ್ಲಿ ಸ್ಪೆಷಲ್ ಅಂದ್ರೆ, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್
ಫ್ರಮ್ ಡೇ ಒನ್, ಅಂದ್ರೆ ಫಸ್ಟ್ ಡೇ ಇಂದನೇ ಪ್ರಾಜೆಕ್ಟ್ಗಳನ್ನ ಯಾವ ರೀತಿ ರೆಡಿ ಮಾಡೋದು ಅನ್ನೋದ್ರ ಬಗ್ಗೆ ಟ್ರೈನ್ ಅಪ್ ಮಾಡ್ತಾರೆ. ಅರ್ಲಿ ಇಂಟರ್ನ್ಶಿಪ್ ಅಂದ್ರೆ ಎಲ್ಲ ಕಾಲೇಜಲ್ಲಿ ಕೊನೆ ವರ್ಷ ಇಲ್ಲ ಕೊನೆ ಸೆಮ್ಮಲ್ಲಿ ಇಂಟರ್ನ್ಶಿಪ್ ಬಂದ್ರೆ, ಇಲ್ಲಿ ಸೆಕೆಂಡ್ ಇಯರ್ ಅಲ್ಲೇ ನಿಮ್ಗೆ ಇಂಟರ್ನ್ಶಿಪ್ಗೆ ಅವಕಾಶ ಕೊಡ್ತಾರೆ. ಫೋರ್ತ್ ಇಯರ್ ಅಲ್ಲಿ ಇಂಡಸ್ಟ್ರಿ ವಿಸಿಟ್ಸ್ ಇರ್ತದೆ. ಈ ತರ ಇರುತ್ತೆ. ಮೆಂಟರ್ಸ್ ಫ್ರಮ್ ಟಾಪ್ ಟೆಕ್ ಕಂಪನೀಸ್, ಅಂದ್ರೆ ದೊಡ್ಡ ದೊಡ್ಡ ಟೆಕ್ ಕಂಪ್ನಿಯರ್ಸ್, ಮೈಕ್ರೋಸಾಫ್ಟ್ ಇರ್ಬೋದು, ಗೂಗಲ್, ಮಾಸ್ಟರ್ ಕಾರ್ಡ್, ಝೊಮ್ಯಾಟೊ ಎಕ್ಸೆಟ್ರಾ, ಈ ತರ ದೊಡ್ಡ ದೊಡ್ಡ ಕಂಪ್ನಿಯವರು ಎಲ್ಲ ಬಂದು ಇಲ್ಲಿ ಮೆಂಟರ್ ಮಾಡ್ತಾರೆ. ಅಂದ್ರೆ ಹುಡುಗರ್ನ ರೆಡಿ ಮಾಡ್ತಾರೆ, ಯಾವ ತರ ಇರಬೇಕು, ನಿಮ್ಗೆ ಫ್ಯೂಚರ್ ಅಲ್ಲಿಗೆ ಯಾವ ತರ ಇಂಟರ್ವ್ಯೂ ಫೇಸ್ ಮಾಡಬೇಕು, ಇಲ್ಲ ಟೆಕ್ ಅಲ್ಲಿ ಯಾವ ತರ ನೀವು ಮುಂದುವರಿಬೇಕು, ಆ ತರದ ಬಗ್ಗೆ ಎಲ್ಲ ಮೆಂಟರ್ಸ್ಗಳು ಬಂದು ದೊಡ್ಡ ದೊಡ್ಡ ಸಾಫ್ಟ್ವೇರ್ ಕಂಪ್ನಿ ಬಂದು ಇಲ್ಲಿ ಅವ್ರ ಹುಡುಗರ್ನ ರೆಡಿ ಮಾಡ್ತಾ ಹೋಗ್ತಾರೆ. ಒಂದು ಇಂಡಸ್ಟ್ರಿ ಡಿಸೈನ್ ಟೆಕ್ನಾಲಜಿ ಬಗ್ಗೆ ಇಲ್ಲಿ ಟ್ರೈನ್ ಅಪ್ ಕೊಡ್ತಾರೆ. ಇವ್ರದ್ದು ಅಜೆಂಡಾ ಏನು ಅಂತ ಬಂದ್ರೆ, ಒಂದು ಕ್ಯಾರಿಯರ್ ಗೈಡೆನ್ಸ್ ಪ್ರೊವೈಡೆಡ್ ಬೈ ಮೆಂಟರ್, ಅಂದ್ರೆ ಮೆಂಟರ್ ಇಂದ ಒಂದು ಕ್ಯಾರಿಯರ್ ಗೈಡೆನ್ಸ್ ಕೊಡ್ಸೋದಿರ್ಬೋದು, ಮತ್ತೆ ರೆಸ್ಯೂಮ್ ನ ಯಾವ ರೀತಿ ರೆಡಿ ಮಾಡೋದು ಅದು ಒಂದು ಇಂಪಾರ್ಟೆಂಟ್, ಅದ್ರ ಬಗ್ಗೆನೂ ಟ್ರೈನ್ ಅಪ್ ಮಾಡ್ತಾರೆ. ಮಾರ್ಕ್ ಇಂಟರ್ವ್ಯೂಗಳು, ಅಂದ್ರೆ ಎಲ್ಲನ ನಾವು ಕಂಪ್ನಿಗಳಿಗೆ ವಿಸಿಟ್ ಹೋದಾಗ ಇಂಟರ್ವ್ಯೂಗಳನ್ನ ಯಾವ ರೀತಿ ನಾವು ಫೇಸ್ ಮಾಡಬೇಕು, ಅದು ಯಾವ ತರ ಹೋಗ್ಬೇಕು, ಪ್ರತಿಯೊಂದನ್ನು ಟ್ರೈನ್ ಅಪ್ ನ ಇಲ್ಲಿ ಓದುವಾಗ್ಲೇನೆ ಅವರಿಗೆ ಕಲಿಸ್ಬಿಡ್ತಾರೆ. ಈ ಈ ಕಾಲೇಜಿಗೆ ನಾವು ಸೇರ್ಬೇಕು ಅಂತಂದ್ರೆ ಎನ್ ಸೆಟ್ ಅಂತ ಕರೀತಾರೆ, ಅಂದ್ರೆ ನ್ಯಾಷನಲ್ ಸ್ಕಾಲರ್ಶಿಪ್ ಅಂಡ್ ಎಂಟ್ರೆನ್ಸ್ ಟೆಸ್ಟ್ ಅಂತ. ಈ ಸೆಲೆಕ್ಷನ್ ನ ಈ ಎನ್ ಸೆಟ್ ಎಕ್ಸಾಮ್ ಮುಖಾಂತರ ಮಾಡ್ಕೊಂತಾರೆ. ಅಂದ್ರೆ ಇದರಲ್ಲಿ ಎರಡು ಭಾಗವಾಗಿ ಮಾಡಿದ್ದಾರೆ. ಅಂದ್ರೆ ಮ್ಯಾಥ್ಸ್ ಮತ್ತೆ ಲಾಜಿಕಲ್ ರೀಸನಿಂಗ್ ಅಂತೇಳಿ. ಮ್ಯಾಥಮೆಟಿಕ್ಸ್ 55 ಕ್ವಶನ್ಸ್ ಇರುತ್ತೆ, ಲಾಜಿಕಲ್ ರೀಸನಿಂಗ್ 45 ಕ್ವಶನ್ಸ್, ಟೋಟಲ್ 100 ಮಾರ್ಕ್ಸ್ಗೆ ನಡೆಯುತ್ತೆ. 2 ಅವರ್ಸ್ ಇದು ಡ್ಯೂರೇಷನ್, ಎನ್ ಸೆಟ್ ಎಕ್ಸಾಮ್ 2 ಅವರ್ಸ್ ಡ್ಯೂರೇಷನ್, ಆನ್ಲೈನ್ ಇರುತ್ತೆ. ಒಂದು ಅಂದ್ರೆ ಯಾವುದೇ ರೀತಿ MCQ ಕ್ವಶನ್ಸ್ ಇರಲ್ಲ, ಟೆಸ್ಟೆಡ್ ತರ ಕ್ವಶನ್ಸ್ ಇಲ್ಲಿ ಫಾರ್ಮೇಶನ್ ಮಾಡಿರ್ತಾರೆ. ಇಲ್ಲಿ ಅಂದ್ರೆ ಇಲ್ಲಿ ಯಾವ್ದೆಲ್ಲ ಸಿಲೆಬಸ್ ಇರುತ್ತೆ ಅಂತ ಬಂದಾಗ, ಮಾಮೂಲಿ ನೀವು ಜೆಇಗೆಲ್ಲ ಏನ್ ಪಾಪ್ಯುಲರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆಲ್ಲ ಓದ್ತೀರಿ, ಅದೇ ತರನೇ ಇಲ್ಲೂ ಪೇಪರ್ ಪ್ರಿಪರೇಷನ್ ಟೈಮು ಎಲ್ಲ ಅದೇ ತರ ಇರುತ್ತೆ. ಸಬ್ಜೆಕ್ಟ್ ನಾನು ಹೇಳ್ದಂಗೆ ಮ್ಯಾಥಮೆಟಿಕ್ಸ್, ಲಾಜಿಕಲ್ ರೀಸನಿಂಗ್ ಇರುತ್ತೆ. ಯಾವುದೇ ರೀತಿ ಫಿಸಿಕ್ಸ್, ಕೆಮಿಸ್ಟ್ರಿ ಕ್ವಶನ್ಸ್ ಇದರಲ್ಲಿ ಇರೋದಿಲ್ಲ. ಮತ್ತೆ ಇದನ್ನ ಬೇಕಾದ್ರೆ ಎನ್ಸೆಟ್ ಎಕ್ಸಾಮ್ ನ ನೀವು ಸಪೋಸ್ ಫಸ್ಟ್ ಟೈಮ್ ಏನಾರ ಫೇಲ್ಯೂರ್ ಆಯ್ತು ಅಂತಂದ್ರೆ, ಒಟ್ಟಲ್ಲಿ ನೀವು 3 ಟೈಮ್ಸ್ ನ ಬರೀಬಹುದು ಈ ಎಕ್ಸಾಮ್ ನ. ಇಂಟರ್ವ್ಯೂನು ಅಷ್ಟೇ 2 ಟೈಮ್ಸ್ ನ ಅಟೆಂಡ್ ಮಾಡ್ಬೋದು. ಇದೊಂದು ಅನುಕೂಲಕ್ಕೆ ಮಾಡ್ಕೊಟ್ಟಿದ್ದಾರೆ. ಯಾವುದೇ ರೀತಿ ಎನ್ಸೆಟ್ ಎಕ್ಸಾಮ್ ಅವ್ರು ಬರಿಬೇಕಾದ್ರೆ 3 ಟೈಮ್ಸ್ ಬರೆಯೋ ಅವಕಾಶ ಇದೆ. ಯಾವ 3 ಟೈಮ್ಸ್ ಅಲ್ಲಿ ನೀವು ಹೆಚ್ಚು ಮಾರ್ಕ್ಸ್ ತಗೊಂಡಿರ್ತೀರಿ ಅದನ್ನ ಕನ್ಸಿಡರ್ ಮಾಡ್ತಾರೆ. ಇಂಟರ್ವ್ಯೂ ನಲ್ಲಿ ಏನಾದ್ರು ಫೇಲ್ ಆದ್ರೂ ಅದು ಸಹ 2 ಸಲ ಅಟೆಂಡ್ ಆಗಕ್ಕೆ ಅದಕ್ಕೂ ಅವಕಾಶ ಕೊಡ್ತಾ ಇದ್ದಾರೆ. ಮತ್ತೆ ಸ್ಟೂಡೆಂಟ್ ಅಕಾಡೆಮಿಕ್ ಎಕ್ಸಲೆನ್ಸ್ ಹೆಂಗಿರುತ್ತೆ ಅಂದ್ರೆ, ಇಲ್ಲಿ ಸೇರಿದಂತ ವಿದ್ಯಾರ್ಥಿಗಳು 60ಕ್ಕೂ ಹೆಚ್ಚು IIT, NIT, IIIT, ಬಿಟ್ಸ್, IIS ಸೆಲೆಕ್ಟ್ ಆಗಿರೋಂಥ ಪ್ರೆಸ್ಟೇಜಿಯಸ್ ಯೂನಿವರ್ಸಿಟಿಗಳಲ್ಲಿ ಸೆಲೆಕ್ಟ್ ಆಗಿರೋಂಥ ಹುಡುಗರು ಇಲ್ಲಿ ಬಂದು ಸೀಟ್ ತಗೊಂತಿದ್ದಾರೆ. ಅಂದ್ರೆ ಅವ್ರಿಗೆ IIT ಕಾಲೇಜಲ್ಲೂ ಸೀಟ್ ಸಿಕ್ಕಿರುತ್ತೆ, NIT ಇಂಥ ಕಡೆ ಎಲ್ಲ ಸೀಟ್ ಸಿಕ್ಕಿರುತ್ತೆ. ಅವ್ರಿಗೆ ಜೊತೆಗೆ SST ಗೆ ಬಂದು ಸೇರ್ಕೊಂಡಿದ್ದಾರೆ. ಅಂದ್ರೆ ನೀವು ಯೋಚನೆ ಮಾಡ್ಬೇಕು, IIT ಕಾಲೇಜಲ್ಲಿ ಸೀಟ್ ಸಿಕ್ಕಿದ್ರು ಸಹ ಅವ್ರು ಬಂದು SST ಕಾಲೇಜಲ್ಲಿ ಜಾಯಿನ್ ಆಗ್ತಿದ್ದಾರೆ ಅಂದ್ರೆ, ಈ ಕಾಲೇಜಲ್ಲಿ ಯಾವ ಕ್ವಾಲಿಟಿ ಆಫ್ ಎಜುಕೇಶನ್ ಸಿಗ್ತಾ ಇದೆ ಅನ್ನೋದನ್ನ ನೀವು ಯೋಚನೆ ಮಾಡ್ಬೇಕಾಗುತ್ತೆ. ಅದೇ ರೀತಿ ಇಂಟರ್ನ್ಯಾಷನಲ್ ಅಲ್ಲಿ ಸೆಲೆಕ್ಟ್ ಆಗಿರೋಂಥ ವಿದ್ಯಾರ್ಥಿಗಳು ಸಹ ಇಲ್ಲಿ ಬಂದು ಸೇರ್ತಾ ಇದ್ದಾರೆ. ಅದು ಒಂದು ಅಕಾಡೆಮಿಕ್ ಎಕ್ಸಲೆನ್ಸ್ ಅಂತಾನು ಹೇಳ್ಬೋದು. ಏನೆಲ್ಲ ಎಲಿಜಿಬಿಲಿಟಿ ಅಂತ ಬಂದಾಗ, 20 ಇಯರ್ಸ್ಗಿಂತ ಕಮ್ಮಿ ಇರಬೇಕು, PUC ನಲ್ಲಿ ಮೋರ್ ದೆನ್ 60% ಮಾರ್ಕ್ಸ್ ಮ್ಯಾಥ್ಸ್ ಅಲ್ಲಿ ಇರಬೇಕು, ಮತ್ತೆ ICIC ಯಾವ ಬೋರ್ಡ್ ಆದ್ರೂ ಪರವಾಗಿಲ್ಲ, ಏಜ್ ಬಂದು 20 ಇಯರ್ಸ್ ಬಿಲೋ ಇರಬೇಕು, ಮತ್ತೆ PUC ಮಾರ್ಕ್ಸ್ ಮ್ಯಾಥಮೆಟಿಕ್ಸ್ ಅಲ್ಲಿ ಮೋರ್ ದೆನ್ 60% ಇದ್ರೆ ಈ ಎಕ್ಸಾಮ್ ತಗೊಳ್ಳಕ್ಕೆ ಎಲಿಜಿಬಲ್. ಇಲ್ಲಿ ಇಂಪಾರ್ಟೆಂಟ್ ಡೇಟ್ಸ್ ಯಾವಾಗೆಲ್ಲ ಈ ಎಕ್ಸಾಮ್ ನಡೆಯುತ್ತೆ ಅಂದ್ರೆ, ಜೂನ್ ಅಲ್ಲಿ ನಡೆಯುತ್ತೆ, ಮತ್ತೆ ಜುಲೈಯಲ್ಲಿ 2 ಸಲ ನಡೆಯುತ್ತೆ. ಆ ಟೈಮಲ್ಲಿ ಆ ಪೀರಿಯಡ್ ಇರುತ್ತೆ. ಆ ಪೀರಿಯಡ್ ಅಲ್ಲಿ ನಿಮ್ಗೆ ಎಷ್ಟು ಸಲ ಬೇಕಾದ್ರೂ ತಗೋತಾ ಹೋಗ್ಬೋದು. ಆನ್ಲೈನ್ ಟೆಸ್ಟ್ ಇರುತ್ತೆ. ಒಂದೇ ವರ್ಷದಲ್ಲಿ ನೀವು 3 ಸಲನೂ ಬೇಕಾದ್ರೆ ಬರೆಯುವಂತ ಅವಕಾಶ ಇರುತ್ತೆ. ಎಂಟ್ರೆನ್ಸ್ ಈಗ ಜೂನ್ ಅಲ್ಲಿ ಲಾಸ್ಟ್ ಡೇಟ್ ಇರುತ್ತೆ. ಎಕ್ಸಾಮ್ ಎಂಟ್ರೆನ್ಸ್ ಟೆಸ್ಟ್ ಬಂದು 30th ಜೂನ್ ಅಲ್ಲಿ ನಡೆಯುತ್ತೆ. ಅಂದ್ರೆ ಇದ್ರ ಅಪ್ಲಿಕೇಶನ್ ಫೀಸ್ ಬಂದು 1,000 ರೂಪಾಯಿ ಇರುತ್ತೆ. ಸಿಲೆಬಸ್ ನಾನು ಹೇಳ್ದಂಗೆ ಮ್ಯಾಥಮೆಟಿಕ್ಸ್ ಮತ್ತೆ ಲಾಜಿಕಲ್ ರೀಸನಿಂಗ್ ಇರುತ್ತೆ. ಮ್ಯಾಥಮೆಟಿಕ್ಸ್ ಅಲ್ಲಿ ಪ್ರಾಬಬಿಲಿಟಿ, ಪರ್ಮುಟೇಷನ್ ಅಂಡ್ ಕಾಂಬಿನೇಷನ್, ಸೀಕ್ವೆನ್ಸ್ ಅಂಡ್ ಸೀರೀಸ್, ನಂಬರ್ ಥಿಯರಿ ಅಂತ ಇರುತ್ತೆ. ಲಾಜಿಕಲ್ ರೀಸನಿಂಗ್ ಅಲ್ಲಿ ವೆನ್ ಡಯಾಗ್ರಾಮ್ಸ್, ನಂಬರ್ ಅಂಡ್ ಲೆಟರ್ ಸೀರೀಸ್, ಬ್ಲಡ್ ರಿಲೇಷನ್ಸ್, ಫ್ಯಾಮಿಲಿ ಟ್ರೀ, ಸೀಟಿಂಗ್ ಅರೇಂಜ್ಮೆಂಟ್, ವೆನ್ ಡಯಾಗ್ರಾಮು, ಈ ತರದೆಲ್ಲ ಸಿಲೆಬಸ್ ಇರುತ್ತೆ. ಇಲ್ಲಿ ಗ್ಲೋಬಲ್ ಎಕ್ಸ್ಪೋಜರ್ ಸಹ ಸಿಗ್ತಾ ಇದೆ. ಅಂದ್ರೆ ಇಲ್ಲಿ ಏನಾಗ್ತದೆ, ಫಸ್ಟ್ ಇಯರ್ ಇಂದನೇ ಪ್ರಾಜೆಕ್ಟ್ ಬೇಸ್ಡ್ ಎಜುಕೇಶನ್ ಕೊಡೋದ್ರಿಂದ ದೊಡ್ಡ ದೊಡ್ಡ ಕಂಪ್ನಿಗಳು ಇಲ್ಲಿ ವಿಸಿಟ್ ಮಾಡ್ತಾರೆ. ವಿಸಿಟ್ ಮಾಡೋದು ಅಲ್ದಲೆ ಇಲ್ಲಿ ಸ್ಟೈಫೆಂಡ್ ನ ಕೊಡ್ತಾರೆ.
ಈಗ ನೋಡಿ, ಒಂದು ಲಾಸ್ಟ್ ಇಯರ್ ಒಂದು ಹುಡುಗಂಗೆ ಆಪಲ್ ಡೆವಲಪರ್ ಅಕಾಡೆಮಿಯಲ್ಲಿ 2 lakhs ಪರ್ ಮಂತ್ ಸ್ಟೈಫೆಂಡ್ ಕೊಡ್ತಾ ಇದೆ. ಅಂದ್ರೆ ಈಗ ಅವನು ಸಿಂಗಾಪುರ್ ಇಂಟರ್ನ್ಶಿಪ್ಗೆ ಸಿಂಗಾಪುರಿಗೆ ಸೆಲೆಕ್ಟ್ ಆಗಿದೆ. ಈ ತರ ಒಂದು ಗ್ಲೋಬಲ್ ಎಕ್ಸ್ಪ್ಲೋಜರ್ ಸಹ ಈ ಕಾಲೇಜಲ್ಲಿ ಸಿಗ್ತಾ ಇದೆ. ಇಲ್ಲಿ ನೋಡಿ, ನೀವು ನೋಡ್ಬೋದು 96% ಪ್ಲೇಸ್ಮೆಂಟ್ ರೇಟ್, ಅಂದ್ರೆ 100%, ನಿಯರ್ಲಿ 100% ಪ್ಲೇಸ್ಮೆಂಟ್ ಸಿಗ್ತಾ ಇದೆ. ಜೊತೆಗೆ ಏನಾಗಿದೆ, 2 lakhs ಹೈಯೆಸ್ಟ್ ಮಂತ್ಲಿ ಸ್ಟೈಫೆಂಡ್, ಅಂದ್ರೆ ತಿಂಗಳಿಗೆ 2 ಲಕ್ಷ ರೂಪಾಯಿ ಸ್ಟೈಫೆಂಡೇ ಸಿಗ್ತಾ ಇದೆ. ಅಂದ್ರೆ ಯಾವಾಗ ಅಂದ್ರೆ ಸೆಕೆಂಡ್ ಇಯರ್ ಇಂದನೇ ನಿಮಗೆ ಸ್ಟೈಫೆಂಡ್ ಸಿಗೋ ಅಂತ ಅವಕಾಶ ಇಲ್ಲಿ ಒದಗಿಸ್ಕೊಡ್ತಾ ಇದ್ದಾರೆ. ಅಂದ್ರೆ 57+ ಹುಡುಗರಿಗೆ ಒಂದಕ್ಕಿಂತ 2 ಸ್ಟೈಫೆಂಡ್ ಸಿಗ್ತಾ ಇದೆ. ನೀವು ಯೋಚನೆ ಮಾಡಬೇಕು, ಏನಾಗಿದೆ, 158 ಸ್ಟೂಡೆಂಟ್ಸ್ ಆಫರ್ಡ್ ಸ್ಟೂಡೆಂಟ್ಸ್, ಅಂದ್ರೆ ಏನಾಗಿದೆ ಇಲ್ಲಿ 10% ಆಫ್ ದ ಅವರೇಜ್ ಸ್ಟೂಡೆಂಟ್ ಏನಿದ್ದಾರೆ ಅವ್ರಿಗೆ ಮೋರ್ ದೆನ್ 90,000 ಇಂದ ಮತ್ತೆ 2 lakhs ವರ್ಗು ಸ್ಟೈಫೆಂಡ್ ಸಿಗ್ತಾ ಇದೆ. ಇಲ್ಲಿ ತುಂಬಾ ಕಂಪ್ನೀಸ್, ಅಂದ್ರೆ 232 ಕಂಪ್ನೀಸ್ ಎಲ್ಲ ಎನ್ರೋಲ್ ಆಗಿದ್ದಾವೆ. ತುಂಬಾ ಕಂಪ್ನೀಸ್ ಬಂದ್ಬಿಟ್ಟು ಇಲ್ಲಿ ಸೆಕೆಂಡ್ ಇಯರ್ ಏನೆ ಸ್ಟೈಫೆಂಡ್ ಕೊಡ್ತಾ ಇದ್ದಾರೆ. ಅದು ಒಂದು ಇಲ್ಲಿ ಉತ್ತಮವಾದ್ದು. 100% ಪ್ಲೇಸ್ ಅಶ್ಯೂರೆನ್ಸ್ ಕೊಡ್ತಾರೆ. ನೆಟ್ವರ್ಕ್ ಕನೆಕ್ಷನ್ ಚೆನ್ನಾಗಿದೆ ಇವ್ರದ್ದು ಸಾಫ್ಟ್ವೇರ್ ಕಂಪ್ನಿಗಳ ಜೊತೆ. ಅದೇ ರೀತಿ ಕ್ಯಾರಿಯರ್ ಸ್ಪೆಷಲಿಸ್ಟ್, ಪರ್ಸನಲ್ ಅಟೆನ್ಷನ್, CV ಬಿಲ್ಡಿಂಗ್ ಅಂಡ್ ಇಂಟರ್ವ್ಯೂ ಪ್ರಿಪರೇಷನ್ಸ್, ಅಂದ್ರೆ ಯಾವ ತರ ನಿಮ್ದು ರೆಸ್ಯೂಮ್ ರೆಡಿ ಮಾಡಬೇಕು ಮತ್ತೆ ಯಾವ ತರ ಇಂಟರ್ವ್ಯೂ ಫೇಸ್ ಮಾಡಬೇಕು ಅಂತೇಳಿ 100ಕ್ಕೂ ಹೆಚ್ಚು ಕ್ಯಾರಿಯರ್ ಸ್ಪೆಷಲಿಸ್ಟ್ ನ ಕರೆಸಿ ಟ್ರೈನ್ ಅಪ್ ಮಾಡಿಸ್ತಾರೆ. 30,000ಕ್ಕೂ ಹೆಚ್ಚು ಸ್ಕೇಲರ್ ಕಮ್ಯುನಿಟಿ ಇದೆ, ಅಂದ್ರೆ ನೆಟ್ವರ್ಕ್ ಅಂಡ್ ಕನೆಕ್ಟ್ ಇದೆ. ಅವರೇಜ್ ಪ್ಯಾಕೇಜ್ ಬಂದು 1.7 crore ಪರ್ ಆನಮ್, ಅಂದ್ರೆ ವರ್ಷಕ್ಕೆ 1,70,00,000ಕ್ಕೆ ಹೈಯೆಸ್ಟ್ ಪ್ಯಾಕೇಜ್ ಸೆಲೆಕ್ಟ್ ಆಗಿದ್ದಾರೆ. ಅದೇ ರೀತಿ ಅವರೇಜ್ ಪ್ಯಾಕೇಜ್ ಅಂತ ಬಂದ್ರೆ 21 lakh ಪರ್ ಆನಮ್ ಅಂತ ಹೇಳ್ತಾರೆ. ಇದು ಒಂದು ಅವರೇಜ್ ಪ್ಯಾಕೇಜ್ 21 lakh ಇದೆ ಅಂದ್ರೆ ನೀವು ಯೋಚನೆ ಮಾಡ್ಬೋದು, ತುಂಬಾ ಬೇಡಿಕೆ ಇರೋ ಅಂತ ಕಾಲೇಜು. ಇಲ್ಲಿ ತುಂಬಾ ಕಂಪ್ನೀಸ್ ಬರ್ತವೆ. ಅವ್ರು ಹೇಳೋ ಪ್ರಕಾರ ಹೋದ್ರೆ 1,200ಕ್ಕೂ ಹೆಚ್ಚು ಕಂಪ್ನಿಗಳು ಇಲ್ಲಿ ಏನ್ ಮಾಡ್ತವೆ, ಕ್ಯಾಂಪಸ್ ಸೆಲೆಕ್ಷನ್ಗೆ ಬರ್ತವೆ. ಗೂಗಲ್ ಇರ್ಬೋದು, ಅಮೆಜಾನ್, ಮೈಕ್ರೋಸಾಫ್ಟ್, ಓಲೆಕ್ಸ್, ಮತ್ತೆ ಪೇಟಿಎಂ, ಊಬರ್, ಝೀಟಾ, ಸ್ಯಾಮ್ಸಂಗ್, ತುಂಬಾ ಕಂಪ್ನೀಸ್, ಮೋರ್ ದೆನ್ 1,200 ಕಂಪ್ನೀಸ್ ಇಲ್ಲಿ ಪ್ಲೇಸ್ಮೆಂಟ್ಗೆ ವಿಸಿಟ್ ಮಾಡೋ ಅಂತ ಒಂದು ಉತ್ತಮವಾದ ಕಾಲೇಜು. ಇಲ್ಲಿ ಲಾಸ್ಟ್ ಇಯರ್ ಅಲ್ಲಿ ಆಪಲ್ ಇಂಟರ್ನ್ಶಿಪ್ಗೆ ಫಸ್ಟ್ ಇಯರ್ ಅಲ್ಲೇ ಸೆಲೆಕ್ಟ್ ಆಗಿದ್ದಾನೆ ಒಬ್ಬ ಹುಡುಗ. ಅದು ಹೇಳಿದ್ನಲ್ಲ, 2 lakhs ಪರ್ ಮಂತ್ ಸ್ಟೈಫೆಂಡ್ಗೆ ಸೆಲೆಕ್ಟ್ ಆಗಿದ್ದಾನೆ. ಅದೇ ರೀತಿ ಗೂಗಲ್ ಕೋಡಿಂಗ್ ಇಂಟರ್ನ್ಶಿಪ್ಗೂ ಅಷ್ಟೇ ಫಸ್ಟ್ ಇಯರ್ ವಿದ್ಯಾರ್ಥಿನೇ ಒಬ್ಬ ಇಂಟರ್ನ್ಶಿಪ್ ಅಲ್ಲಿ ಸೆಲೆಕ್ಟ್ ಆಗಿ ಸ್ಟೈಫೆಂಡ್ ತಗೊತಾ ಇದ್ದಾರೆ. ನೀವು ನೆನ್ಪಿಟ್ಕೋಬೇಕು, 150ಕ್ಕೂ ಹೆಚ್ಚು ಕಂಪ್ನಿಗಳು ಇಲ್ಲಿ ಬಂದು ವಿದ್ಯಾರ್ಥಿಗಳಿಗೆ ಸ್ಟೈಫೆಂಡ್ ಸಿಗ್ತಾ ಇದೆ. ಅಂದ್ರೆ ಮ್ಯಾಕ್ಸಿಮಮ್ ವಿದ್ಯಾರ್ಥಿಗಳಿಗೆ ಸ್ಟೈಫೆಂಡ್ ಸಿಕ್ಕಂಗೆ ಇಲ್ಲಿ ಅನುಕೂಲ ಮಾಡ್ಕೊಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಅಪ್ಲಿಕೇಶನ್ ಪ್ರೋಸೆಸ್ ಎಲ್ಲ ಯಾವ ತರ ಇರುತ್ತೆ ಅಂದ್ರೆ, ನೀವು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ. ಅದೇ ರೀತಿ ನೀವು ಸ್ಲಾಟ್ ಬುಕ್ ಮಾಡ್ಕೋಬಹುದು ಯಾವಾಗ ಬೇಕು ಅಂತ. ಯಾವಾಗ ಎಕ್ಸಾಮ್ ಬೇಕು ಅಂದ್ರೆ ಅವಾಗ ನೀವು ತಗೋಬಹುದು ಎನ್ಸೆಟ್ ಎಕ್ಸಾಮು. ಪರ್ಸನಲ್ ಇಂಟರ್ವ್ಯೂ ರೌಂಡ್ ಇರುತ್ತೆ. ಅಡ್ಮಿಷನ್, ಸ್ಕಾಲರ್ಶಿಪ್ ರಿಸಲ್ಟ್ಸ್ ಅಂತಾನು ಕೊಡ್ತಾರೆ. ಅಡ್ಮಿಷನ್ ಪ್ರೋಸೆಸ್ ಮಲ್ಟಿಪಲ್ ರೌಂಡ್ಸ್ ಇರುತ್ತೆ. ನೀವು ಯಾವಾಗ ಬೇಕು ಅದನ್ನ 3 attempts ನ ಬರೀಬಹುದು. ಅದು ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಸ್ಕಾಲರ್ಶಿಪ್ ಅಂತ ಬಂದಾಗ 2 ತರ ಮಾಡ್ತಾರೆ. ನೀಡ್ ಬೇಸ್ಡ್ ಸ್ಕಾಲರ್ಶಿಪ್, ಇಲ್ಲ ಮೆರಿಟ್ ಬೇಸ್ಡ್. ಅಂದ್ರೆ ಫ್ಯಾಮಿಲಿ ಇನ್ಕಮ್ ಕಮ್ಮಿ ಇದ್ದು ಪ್ರೂಫ್ ಎಲ್ಲ ಸಬ್ಮಿಷನ್ ಮಾಡಿ ವೆರಿಫಿಕೇಶನ್ ಆದ್ಮೇಲೆ ಕಂಬೈನ್ಡ್ ವಿತ್ ಮೆರಿಟ್ ಇರಬೇಕು, ಮತ್ತೆ ಸ್ಕೋರ್ ಚೆನ್ನಾಗಿದ್ದು ಎಕನಾಮಿಕಲಿ ವೀಕರ್ ಇದ್ರೆ ಅವ್ರಿಗೂ ಕೊಡ್ತಾರೆ. ಅದೇ ರೀತಿ ಸ್ಟ್ರಾಂಗ್ ಪ್ರೊಫೈಲ್ ವಿತ್ ಫೈನಾನ್ಷಿಯಲ್ ಚಾಲೆಂಜಸ್ ಇತ್ತು ಅಂದ್ರೆ ಅವ್ರಿಗೂ ಇಲ್ಲಿ ಸ್ಕಾಲರ್ಶಿಪ್ 100% ಸ್ಕಾಲರ್ಶಿಪ್ ಕೊಡುವಂತ ಒಂದು ಪದ್ಧತಿನೂ ಇದೆ. ಇಲ್ಲ ಮೆರಿಟ್ ಅಲ್ಲಿ ನಾವು ಸ್ಕಾಲರ್ಶಿಪ್ ಅಲ್ಲಿ ಬರ್ತೀವಿ ಅಂದ್ರೆ 10th 12th ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಚೆನ್ನಾಗಿರ್ಬೇಕು. ಕಾಂಪಿಟೇಟಿವ್ ಎಕ್ಸಾಮ್ ಸ್ಕೋರ್ಸ್, JEE ಇರ್ಬೋದು, ಬಿಟ್ಸ್ಯಾಟ್, ಸ್ಯಾಟ್, ಈ ತರದ ಎಕ್ಸಾಮ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಡಿದ್ರೆ, ಆಮೇಲೆ ಕರಿಕ್ಯುಲರ್ ಅಚೀವ್ಮೆಂಟ್ಸ್ ಏನಾದ್ರು ಇದ್ದು, ಇಲ್ಲ ಒಲಿಂಪಿಯಾಡ್ ಅಲ್ಲಿ ನೀವು ಸೆಲೆಕ್ಟ್ ಆಗಿದ್ರೆ, ಟೆಕ್ ಅಚೀವ್ಮೆಂಟ್ಸ್ ಏನಾದ್ರು ಇದ್ರೆ, ಈ ತರದಿದ್ರೆ ಮೆರಿಟ್ ಬೇಸ್ಡ್ ಸ್ಕಾಲರ್ಶಿಪ್ ಸಹ ಇಲ್ಲಿ ಸಿಗ್ತಾ ಹೋಗುತ್ತೆ. ಇಂಟರ್ನ್ಶಿಪ್ ಅಂತ ಬಂದ್ರೆ ಈ ಕಾಲೇಜಿನಲ್ಲಿ ಉತ್ತಮವಾಗಿದೆ. ಯಾಕೆಂದ್ರೆ ನೀವು ಕಾಲೇಜಿಗೆ ಸೇರ್ಕೊಂಡ ತಕ್ಷಣನೇ ಪ್ರಥಮ ವರ್ಷದಲ್ಲೂ ತಗೋಬಹುದು, ಇಲ್ಲ ಸೆಕೆಂಡ್ ಇಯರ್ ಇಂದನೇ ಇಂಟರ್ನ್ಶಿಪ್ಗೆ ಕಳಿಸ್ಕೊಡ್ತಾರೆ. ಅಲ್ಲಿ ಸ್ಟೈಫೆಂಡ್ಸ್ ಅಂತ ಸಿಗುತ್ತೆ ನಿಮ್ಗೆ. ಇಲ್ಲಿ ಸೆಕೆಂಡ್ ಇಯರ್ ಇಂದಾನೆ 2 lakhs ಮಂತ್ಲಿ ಹೈಯೆಸ್ಟ್ ಇಂಟರ್ನ್ಶಿಪ್ ಸ್ಟೈಫೆಂಡ್ ಫಾರ್ SST ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್. ಅಂದ್ರೆ 2ನೇ ವರ್ಷದಲ್ಲೇ 2 ಲಕ್ಷ ಪ್ರತಿ ತಿಂಗಳಿಗೆ, ನೀವು ಯೋಚನೆ ಮಾಡ್ಬೇಕು, ಪ್ರತಿ ತಿಂಗಳಿಗೆ 2 ಲಕ್ಷದಂಗೆ ಸ್ಟೈಫೆಂಡ್ ನ ಪಡಿತಾ ಇರೋಂಥ ವಿದ್ಯಾರ್ಥಿಗಳು ಇದ್ದಾರೆ ಇಲ್ಲಿ. ಅದೇ ರೀತಿ 96% ಎಲಿಜಿಬಲ್ ಫಾರ್ ಗಾಟ್ ಅಟ್ಲೀಸ್ಟ್ 1 ಇಂಟರ್ನ್ಶಿಪ್ ರೋಲ್ ಆಫರ್ಡ್, ಅಂದ್ರೆ
94ಕ್ಕೂ ಹೆಚ್ಚು ಪರ್ಸೆಂಟ್ ಅಂದ್ರೆ ಮ್ಯಾಕ್ಸಿಮಮ್ 100% ಎಲ್ಲರಿಗೂ ಸ್ಟೈಫಂಡ್ ಸಿಗೋ ಅಂತ ಒಂದು ಅವಕಾಶ ಇಲ್ಲಿ ಒದಗಿ ಬರ್ತಾ ಇದೆ. ಯಾಕೆ ಅಂದ್ರೆ ಅಲ್ಲಿ 142 ಕಂಪ್ನೀಸ್ ಬರ್ತವೆ. ಸ್ಟೈಫಂಡಿಗೆ ರಿಜಿಸ್ಟರ್ ಆಗಿರೋಂಥವೇ 142 ಕಂಪ್ನಿಯವರು ಪ್ರತಿ ವಿದ್ಯಾರ್ಥಿಗಳಿಗೂ ಸ್ಟೈಫಂಡ್ ಕೊಟ್ಕೊಂಡು ಓದಿಸೋ ಅಂತ ಪದ್ಧತಿ ಇಲ್ಲಿ ಇದೆ. ಹಂಗಾಗಿ ಸೆಕೆಂಡ್ ಇಯರ್ ಇಂದಾನೆ ಕೆಲವು ಹುಡುಗರಿಗೆ ಫಸ್ಟ್ ಇಯರ್ ಇಂದಾನೆ ಇಂಟರ್ನ್ಶಿಪ್ಗೆ ಸೆಲೆಕ್ಟ್ ಆಗೋ ಅಂಥದ್ದು ಒಂದು ಅವಕಾಶ ಇದೆ. ಜೊತೆಗೆ ಸ್ಟೈಫಂಡ್ ಅಂದ್ರೆ ನಾವು ಹೇಳಿದ್ವಲ್ಲ, ಮೋರ್ ದೆನ್ 90,000 ಇಂದ 2 lakhs ವರ್ಗೂನು ಸ್ಟೈಫಂಡ್ ತಗೊಂಡು ನೀವು ಓದ್ಬೋದು ಸೆಕೆಂಡ್ ಇಯರ್ ಇಂದಾನೆ. ಅದು ಒಂದು ಒಳ್ಳೆ ಅವಕಾಶ. ಇಲ್ಲಿ ಒಂದು ಕ್ಯುಮ್ಯುಲೇಟಿವ್ ಫಸ್ಟ್ ಇಯರ್ ಇಂಡಸ್ಟ್ರಿ ಇಮರ್ಷನ್ ಇರುತ್ತೆ. ಫಸ್ಟ್ ಇಯರ್ ಅಲ್ಲೇ ನಿಮ್ಗೆ ಏನ್ ಮಾಡ್ತಾರೆ, ಇಂಡಸ್ಟ್ರಿ ವಿಸಿಟ್ಸ್ ಎಲ್ಲ ಕರ್ಕೊಂಡು ಹೋಗ್ತಾರೆ. ಎಕ್ಸ್ಪೋರ್ಟ್ಸ್ ಇಂದ ನಿಮ್ಗೆ ಟ್ರೈನ್ ಅಪ್ ಮಾಡಿಸ್ತಾರೆ. 100% ಪ್ಲೇಸ್ ಅಶ್ಯೂರೆನ್ಸ್ ಕೊಡ್ತಾರೆ. 1200 ಪ್ಲೇಸ್ಮೆಂಟ್ ಪಾರ್ಟ್ನರ್ಸ್ ಇದ್ದಾರೆ ಇವ್ರಿಗೆ. ಎಕ್ಸ್ಪೋರ್ಟ್ ಮೆಂಟರ್ಶಿಪ್ಸ್ ಅಂದ್ರೆ ತುಂಬಾ ಮೆಂಟರ್ಶಿಪ್ ನ ಕರೆಸಿ ಹುಡುಗರನ್ನ ಟ್ರೈನ್ ಅಪ್ ಮಾಡ್ತಾರೆ. ಲರ್ನ್ ಬೈ ಬಿಲ್ಡಿಂಗ್ 50+ ರಿಯಲ್ ವರ್ಲ್ಡ್ ಪ್ರಾಡಕ್ಟ್ಸ್. ಆ ಪ್ರಾಡಕ್ಟ್ಸ್ ಬಗ್ಗೆ ಎಲ್ಲ ಟ್ರೈನ್ ಅಪ್ ಮಾಡ್ತಾರೆ. ಡಿಸೈನ್ ಮಾಡೋದು ಯಾವ ರೀತಿ ಟೆಕ್ ನ ಅನ್ನೋದ್ರ ಬಗ್ಗೆ ಎಲ್ಲ ಟ್ರೈನ್ ಅಪ್ ಮಾಡ್ತಾರೆ. ಇಲ್ಲಿ ಸ್ಟೂಡೆಂಟ್ ಅಕಾಡೆಮಿಕ್ಸ್ ಅಂತ ನೀವೇನೋ ನೋಡಕ್ ಹೋದ್ರೆ 137ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು IIT, NIT, IIIT ಬಿಟ್ಸ್ ಅಲ್ಲಿ ಸಿಕ್ಕಿರೋ ಅಂತ ಹುಡುಗರು ಅಲ್ಲಿಂದ ಬಿಟ್ ಬಂದು ಇಲ್ಲಿಗೆ ಸೇರಿರೋ ಅಂತ ಉದಾಹರಣೆಗಳಿದಾವಂತೆ. ಹೈಯೆಸ್ಟ್ ಪರ್ಸೆಂಟೇಜ್ ಅಚೀವ್ಡ್ ಬೈ ಸ್ಟೂಡೆಂಟ್ ಇನ್ JEE ನಲ್ಲಿ 99.4% ತಗೊಂಡಿರೋ ಅಂತ ವಿದ್ಯಾರ್ಥಿ IITಗೆ ಸೇರದೆ SSTಗೆ ಸೇರ್ಕೊಂಡಿದಾರಂತೆ. ಈ ತರದೆಲ್ಲ ಸ್ಟೂಡೆಂಟ್ಸ್ ಅಕಾಡೆಮಿಕ್ ಎಕ್ಸಲೆನ್ಸ್ ಇದೆ. ಇಲ್ಲಿ ಅಡ್ವಾಂಟೇಜಸ್ ಅಂತ ಬಂದಾಗ ರಿಯಲ್ ವರ್ಲ್ಡ್ ಅಂದ್ರೆ ಈಗ ಪ್ರೆಸೆಂಟ್ ಸಿಚುಯೇಷನ್ಗೆ ಸಾಫ್ಟ್ವೇರ್ಗೆ ಯಾವ ರೀತಿ ರೆಡಿ ಆಗಬೇಕು ಅನ್ನೋದನ್ನ ಇಲ್ಲಿ ಕಲಿಸ್ತಾರೆ. ಅದೇ ರೀತಿ ಇನ್ಸ್ಟ್ರಕ್ಟರ್ ವರ್ಕ್ಡ್ ಆಸ್ ಅಂದ್ರೆ ಇಲ್ಲಿ ಎಲ್ಲ ಇನ್ಸ್ಟ್ರಕ್ಟರ್ಸ್ ಯಾವ ತರ ಇದ್ದಾರೆ ಅಂದ್ರೆ ಗೂಗಲ್ ಅಲ್ಲಿ, ಮೆಟಾದಲ್ಲಿ, ಮೈಕ್ರೋಸಾಫ್ಟ್ ಟೆಕ್ ಕಂಪನೀಸ್ ಅಲ್ಲಿ ದೊಡ್ಡ ದೊಡ್ಡ ಟೆಕ್ ಲೀಡರ್ ಆಗಿ ವರ್ಕ್ ಮಾಡಿರೋ ಅಂತವ್ರು ಇಲ್ಲಿ ಹುಡುಗರನ್ನ ಟ್ರೈನ್ ಅಪ್ ಮಾಡೋ ಅಂಥದ್ದು. ಅದು ಒಂದು ಒಳ್ಳೆ ಅವಕಾಶ. ಅದೇ ರೀತಿ 50ಕ್ಕೂ ಹೆಚ್ಚು ಆಪ್ಗಳನ್ನ ರೆಡಿ ಮಾಡಿಸ್ತಾರೆ ಹುಡುಗರ ಕೈಲಿ. ಮೆಂಟರ್ಶಿಪ್ಸ್ ನ ಸೆಷನ್ಸ್ ಇರ್ತವೆ. ಇಂಡಸ್ಟ್ರಿ ಎಕ್ಸ್ಪೋರ್ಟ್ಸ್ಗಳು ಬರ್ತಾರೆ. ಇಂಡಸ್ಟ್ರಿ ಎಕ್ಸ್ಪೋಸರ್ ಕ್ಯುಮ್ಯುಲೇಟಿವ್ 1 ಇಯರ್ ಇಂಡಸ್ಟ್ರಿ ಇಮರ್ಷನ್, 1 ಇಯರ್ ಪೂರ್ತಿ ಇಂಡಸ್ಟ್ರಿಯಲ್ಲಿ ಕಾಲ ಕಳೀತಾರೆ. ಇಂಡಸ್ಟ್ರಿಯಲ್ಲಿ ಯಾವ ತರ ಇರಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತಾರೆ. ಎಜುಕೇಶನ್ ಸೀನಿಯರ್ SDA ತರ ಇರ್ತದೆ. ಇದರಿಂದ ಹುಡುಗರಿಗೆಲ್ಲ ಏನ್ ಅನುಕೂಲ ಆಗುತ್ತೆ ಅಂದ್ರೆ, ಅಕಸ್ಮಾತ್ ಇಲ್ಲಿ ಓದಿ ನಾವು ಹೈಯರ್ ಎಜುಕೇಶನ್ ಬರಿತೀವಿ ಅಂದ್ರೆ GRE ಎಕ್ಸಾಮ್ ಬರೀಬಹುದು, GMAT ಬರೀಬಹುದು, ILE LTS ಬರೀಬಹುದು, ಇಲ್ಲ ಮಾಸ್ಟರ್ ಡಿಗ್ರಿ ಮಾಡಕ್ ಹೋಗ್ಬೋದು MS ಮಾಡೋದಕ್ಕೆ, ಇಲ್ಲ CAT ಎಕ್ಸಾಮ್ ಬರೀಬಹುದು, ಇಲ್ಲಾಂದ್ರೆ ಇಂಡಿಯಾದಲ್ಲಿ ದೊಡ್ಡ ದೊಡ್ಡ ಆಫೀಸರ್ ಗ್ರೇಡ್ ಎಕ್ಸಾಮ್ಸ್ನೆಲ್ಲ ಹೈಯರ್ ಎಜುಕೇಶನ್ ನ ಬರೀಬಹುದು. ಇಲ್ಲ USA ಇಂಥ ಕಡೆ ಎಲ್ಲ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಗಳಲ್ಲಿ ಓದಕ್ಕೂ ಸಹ ಇಲ್ಲಿ ಅನುಕೂಲ ಮಾಡಿಕೊಡ್ತಾರೆ. ಸ್ಟೂಡೆಂಟ್ ಅಕಾಡೆಮಿಕ್ ಎಕ್ಸ್ಪೀರಿಯನ್ಸ್ ಏನಿದೆ, ಮೋರ್ ದೆನ್ ಸ್ಟೂಡೆಂಟ್ಸ್ ಅಂದ್ರೆ ಇಲ್ಲಿ ಆಲ್ರೌಂಡ್ ಅಕಾಡೆಮಿಕ್ ಇದರಲ್ಲಿ 90%ಗಿಂತ ಜಾಸ್ತಿ ಹುಡುಗರು ಅಂದ್ರೆ PUC 90% ಗಿಂತ ಹೆಚ್ಚು ತೆಗ್ದಿರೋರೆ 35% ಇದ್ದಾರೆ ವಿದ್ಯಾರ್ಥಿಗಳು. ಅದೇ ರೀತಿ IIT NIT ಸೀಟ್ ಸಿಕ್ಕಿ ಇಲ್ಲಿ ಬಂದಿರೋಂಥವ್ರು 30% ಇದ್ದಾರೆ. ಆಲ್ರೆಡಿ ಸಾಫ್ಟ್ವೇರ್ನೇ ಒಂದು ಆಪ್ ರೆಡಿ ಮಾಡಿರೋ ಅಂತ ಹುಡುಗರು, ಇಲ್ಲ ಆ ಟೆಕ್ ಅಲ್ಲಿ ಮುಂದೆ ಬಂದಿರೋ ಅಂತ ಹುಡುಗರೇ ತುಂಬಾ ಅಂದ್ರೆ ಏನೋ ಒಂದು ಅಚೀವ್ಮೆಂಟ್ ಮಾಡಿರೋ ಅಂತ ಹುಡುಗರೇನೆ 28% ಇದ್ದಾರೆ. ಅದೇ ರೀತಿ 4% ಇಂಟರ್ನ್ಯಾಷನಲ್ ಯೂನಿವರ್ಸಿಟಿಗೆ ಸೆಲೆಕ್ಟ್ ಆದಂತ ವಿದ್ಯಾರ್ಥಿಗಳು ಇದ್ದಾರೆ. ಅದೇ ರೀತಿ ಡ್ರಾಪ್ಡ್ ಅಂದ್ರೆ ಕೆಲವು ಕಡೆ BTech ಸೇರ್ಬಿಟ್ಟು ಬಿಟ್ಟು ಬಂದು ಇಲ್ಲಿ SST ಸೇರ್ಕೊಂಡು ಓದ್ತಿರೋ ಅಂತ ವಿದ್ಯಾರ್ಥಿಗಳು ಇದಾರಂತೆ. ಇವ್ರದ್ದು ಕರಿಕ್ಯುಲಮ್ ಯಾವ ತರ ಇರುತ್ತೆ ಅಂದ್ರೆ, ಫಸ್ಟ್ ಇಯರ್ 2 years ಅಲ್ಲೇ ಅವರು ಏನ್ ಮಾಡ್ತಾರೆ, ಫಂಡಮೆಂಟಲ್ಸ್ ಆಫ್ DSA, ಫುಲ್ ಸ್ಟಾಕ್, ಶೆಲ್ ಪ್ರೋಟಾನಡ್, ವರ್ಕ್ ಆನ್ ಯುವರ್ ಸಾಫ್ಟ್ವೇರ್ ಸ್ಕಿಲ್ ನ ಫಸ್ಟ್ 2 years ಅಲ್ಲೇ ಕಲಿಸ್ಬಿಡ್ತಾರೆ. ಸ್ಪೆಷಲೈಸ್ ನೆಕ್ಸ್ಟ್ 1 year ಅಲ್ಲಿ ಸ್ಪೆಷಲೈಸೇಷನ್ ಮಾಡ್ತಾರೆ. ಐ ಡಿಮ್ಯಾಂಡ್ ಫೀಲ್ಡ್ ಯಾವ್ಯಾವ್ದಿದೆ, AL ಇದೆ, AI ಇದೆ, ML ಇದೆ, ಆಲ್ಗೋ ಟ್ರೇಡಿಂಗ್ ಅಂತ ಇದೆ. ಇವನ್ನೆಲ್ಲ ಸೆಕೆಂಡ್ ಇಯರ್ ಅಲ್ಲೇ ರೆಡಿ ಮಾಡ್ಬಿಡ್ತಾರೆ. ಎಕ್ಸ್ಪೀರಿಯನ್ಸ್ ಇನ್ ಫೈನಲ್ 1 year ಅಲ್ಲಿ ಕ್ಯುಮ್ಯುಲೇಟಿವ್ ಇಂಡಸ್ಟ್ರಿ ಇಮರ್ಷನ್ ಇರುತ್ತೆ. ಅದೇ ರೀತಿ ವಯಾ ಸ್ಟಾರ್ಟ್ಅಪ್ಸ್, ಇಂಟರ್ನ್ಶಿಪ್ಸ್ಗಳು, ಬಿಲ್ಡಿಂಗ್ ಪ್ರಾಜೆಕ್ಟ್ಸ್ ಯಾವ ರೀತಿ ಮಾಡೋದು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತಾ ಹೋಗ್ತಾರೆ. ಇಲ್ಲಿ ಫಸ್ಟ್ ಇಯರ್ ಅಲ್ಲೇ ಫೌಂಡೇಶನ್ ಪ್ರೋಗ್ರಾಮ್ಸ್ ಅಂತೇಳಿ ಸ್ಟಾರ್ಟ್ಅಪ್ ಯುವರ್ ಜರ್ನಿ, ಮಾಸ್ಟರಿಂಗ್ ಫಂಡಮೆಂಟಲ್ಸ್ ಆಫ್ ಕೋಡಿಂಗು, ಡಾಟಾ, ರಿಯಲ್ ವರ್ಲ್ಡ್ ಪ್ರಾಬ್ಲಮ್ಸ್ ನ ಯಾವ ರೀತಿ ಸಾಲ್ವ್ ಮಾಡೋದು ಅಂತೇಳಿ ಫಸ್ಟ್ ಇಯರ್ ಅಲ್ಲೇನೆ ಹೇಳ್ಕೊಟ್ಬಿಡ್ತಾರೆ. ಸೆಕೆಂಡ್ ಇಯರಿಗೆ ಬಂದ್ರೆ ಅವನ್ನೆಲ್ಲ ಡೆವಲಪ್ ಮಾಡೋದು ಅಂದ್ರೆ ಈಗ CS, AI ಗೇಮ್ ಇರ್ಬೋದು, ಬಿಲ್ಡ್ ಬ್ರೇಕ್ ಮತ್ತೆ ಸಾಲ್ವ್ ರಿಯಲ್ ವರ್ಲ್ಡ್ ಚಾಲೆಂಜಸ್ ನ ಡೆವಲಪ್ ಮಾಡೋದ್ರನ್ನ ಸೆಕೆಂಡ್ ಇಯರ್ ಅಲ್ಲಿ ಕಲಿತಾ ಹೋಗ್ತಾರೆ. ಅದೇ ರೀತಿ ಥರ್ಡ್ ಇಯರ್ ಅಲ್ಲಿ ಸ್ಪೆಷಲೈಸೇಷನ್ ಬಂದ್ಬಿಡ್ತಾರೆ. ಆಫ್ಟರ್ ಮಾಸ್ಟರಿಂಗ್ ಬೇಸಿಕ್ಸ್ ಎಲ್ಲ ಕಲ್ತಿರ್ತಾರೆ. ಇಟ್ಸ್ ಅ ಟೈಮ್ ಟು
ಯುವರ್ ಪಾತ್ ಅಂಡ್ ಸ್ಪೆಷಲೈಸ್ ಅಂದ್ರೆ ಇವರೇ ಓನ್ ಆಗಿ ಏನಾರ ಒಂದು ರೆಡಿ ಮಾಡೋದು ಪ್ರಾಜೆಕ್ಟ್. ಅಲ್ಲಿಗೆ ಸ್ಪೆಷಲೈಸೇಷನ್ಗೆ 3rd ಇಯರ್ ಅಲ್ಲೇ ಬಂದ್ಬಿಡ್ತಾರೆ. 4th ಇಯರ್ ಅಲ್ಲಿ ಇಂಡಸ್ಟ್ರಿಗಳನ್ನ ವಿಸಿಟ್ ಮಾಡಿ ಅಲ್ಲಿ ಯಾವ ತರ ನಡೆಯುತ್ತೆ, ಅಲ್ಲಿ ಯಾವ ತರ ರಿಕ್ವೈರ್ಮೆಂಟ್ ಇದೆ ಅನ್ನೋದ್ರ ಬಗ್ಗೆ 4th ಇಯರ್ ಅಲ್ಲಿ ಕಲಿಸ್ತಾ ಹೋಗ್ತಾರೆ. ಇಲ್ಲಿ ಎಕ್ಸ್ಪೋರ್ಟ್ ಇನ್ಸ್ಟ್ರಕ್ಟರ್ಸ್ ಅಂತ ಬರ್ತಾರೆ. ನಮನ್ ಬಾಲಾ ಅಂತೇಳಿ ಗೂಗಲ್ ಅಲ್ಲಿ ಕೆಲಸ ಮಾಡಿರೋ ಅಂತ ಟೆಕ್ ಲೀಡರು, ಅವರು ಬಂದು ಇಲ್ಲಿ ಎಕ್ಸ್ಪರ್ಟ್ಸ್ ಆಗಿ ಟ್ರೈನಿಂಗ್ ಕೊಡ್ತಾರೆ. ಮಿಶ್ರಾ ಅಂತ ಬರ್ತಾರೆ ಸ್ನ್ಯಾಪ್ ಡೀಲ್ ಅವರು, ಮೈಕ್ರೋಸಾಫ್ಟ್ ಅವರು ಅಗರ್ವಾಲ್ ಅಂತ ಬರ್ತಾರೆ, ಫೇಸ್ಬುಕ್ಕಿನ ಅಂಶುಮನ್ ಸಿಂಗ್ ಇದ್ದಾರೆ, ಮಾಸ್ಟರ್ ಕಾರ್ಡ್ನ ಸೂರಜ್ ಇದ್ದಾರೆ, ಅದೇ ರೀತಿ ಅಮೆಝಾನ್ನ ದೀಪಕ್ ಕಸೆರ, ಇದೇ ರೀತಿ 100ಕ್ಕೂ ಹೆಚ್ಚು ಟೆಕ್ ಎಕ್ಸ್ಪರ್ಟ್ಸ್ ಇಲ್ಲ ಟೆಕ್ ಲೀಡರ್ಸ್ ಏನಿದ್ದಾರೆ ಅವ್ರು ಬಂದು ಇಲ್ಲಿ ಹುಡುಗರನ್ನ ಟ್ರೈನ್ ಅಪ್ ಮಾಡ್ತಾ ಹೋಗ್ತಾರೆ. ಮೆಂಟರ್ ಆಗಿ ಯಶ್ವರ್ಧನ್ ಮೈಕ್ರೋಸಾಫ್ಟ್ ಅವ್ರು ಬರ್ತಾರೆ. ಅದೇ ರೀತಿ ವಿಸದಲ್ಲಿ ಪ್ರಕಾಶ್ ಇದೆ, ಗೂಗಲ್ ಅಲ್ಲಿ ದಿವ್ಯಾ ಬರ್ತಾರೆ. ಅದೇ ರೀತಿ ವಿನೋದ್ ಕುಮಾರ್ ಮೆಟಾದವರು, ಗೂಗಲ್ ಅಲ್ಲಿ ರಾಜನ್ ಅಂದನ್, ವಿಯಾಕಾಮ್ 18 ಆಕಾಶ್, ಝೊಮ್ಯಾಟೊ, ಫ್ಲಿಪ್ಕಾರ್ಟ್, ಈ ತರ 100ಕ್ಕೂ ಹೆಚ್ಚು ಕಂಪ್ನಿ ಮೆಂಟರ್ಸ್ಗಳು ಬಂದು ಇಲ್ಲಿ ಹುಡುಗರನ್ನ ಮೆಂಟರಿಂಗ್ ಅಲ್ಲಿ ಟ್ರೈನ್ ಅಪ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ಅಚೀವ್ಮೆಂಟ್ಸ್ ಅಂತ ಬಂದ್ರೆ ಏನಾಗ್ತಾ ಇದೆ, ಇಲ್ಲಿ SST ಸ್ಟೂಡೆಂಟ್ಸ್ ಆರ್ ಒಲಿಂಪಿಯಾಡ್ ಏನ್ ಕೋಡಿಂಗ್ ಇದೆ ಅದರಲ್ಲಿ ಹೆಚ್ಚು ಅಂದ್ರೆ 3rd 4th ಇಯರ್ ಅಲ್ಲೇನೆ ಇಲ್ಲಿ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಿ ಫಸ್ಟ್ ಪ್ಲೇಸ್ ತಗೊಳ್ಳೋ ಅಂತ ಒಂದು ಇಂಡಿಯಾದಲ್ಲೇ ಪ್ರೆಸ್ಟೇಜಿಯಸ್ ಒಲಿಂಪಿಯಾಡ್ ಕೋಡಿಂಗ್ ಅಲ್ಲಿ ಮುಂದೆ ಇದ್ದಾರೆ. ಇಂಟರ್ಪ್ರಿಟೇಷನ್ಶಿಪ್ ಅಲ್ಲೂ ಸಕ್ಸಸಿವ್ ಆಗಿ ರಿಫ್ಲೆಕ್ಷನ್ಸ್ ಇರ್ಬೋದು, ಟ್ರಯಾಂಗಲ್ಸ್, ಈ ತರ ದೊಡ್ಡ ದೊಡ್ಡ ಇಂಟರ್ಪ್ರಿಟೇಷನ್ಶಿಪ್ ಮಾಡ್ತಾ ಇದ್ದಾರೆ. ನ್ಯಾಷನಲ್ ರೆಕಗ್ನೈಸೇಷನ್ ಸಿಗ್ತಾ ಇದೆ. ಸ್ಕೇಲಾರ್ ಸ್ಕೂಲ್ ಟೆಕ್ನಾಲಜಿ ಇನ್ ಜಸ್ಟ್ ಇಟ್ಸ್ 2nd ಇಯರ್ ರ್ಯಾಂಕ್ಸ್ ಅಮಾಂಗ್ ದ ಟಾಪ್ 40 ಕಾಲೇಜಸ್ ಇನ್ ಇಂಡಿಯಾ ಆನ್ ಕೋಡ್ ಫೋರ್ಸಸ್. ಕೋಡಿಂಗ್ ಇದ್ರಲ್ಲಿ ಆಲ್ರೆಡಿ 2nd ಇಯರ್ ಅಲ್ಲೇ ರ್ಯಾಂಕ್ಗಳನ್ನ ತಗೊಂತಾ ಇದ್ದಾರೆ. ಮತ್ತೆ ಯಕತ್ರಾನಲ್ಲೂ ಅಷ್ಟೇ 50,000 ಪ್ರೈಸ್ ನ ತಗೊಂಡಿದ್ದಾರೆ. ರೋಬೋಟಿಕ್ ಕಾಂಪಿಟೇಷನ್ IIT ಬಾಂಬೆಲ್ ನಡೆದಲ್ಲ ಒಂದು ಫೈನಲ್ ಲಿಸ್ಟ್ ಬಂದಿದ್ದಾರೆ. ಗೂಗಲ್ ಸಮ್ಮರ್ ಕೋಡಿಂಗ್ ಅಲ್ಲಿ ಸೆಲೆಕ್ಟೆಡ್ ಆಗಿದ್ದಾರೆ. ಈ ತರ ಒಂದು ತುಂಬಾ ಅಚೀವ್ಮೆಂಟ್ ನ ಮಾಡಿರೋ ಅಂತ ಒಂದು ಸಂಸ್ಥೆ ಇದು. ನೆನ್ಪಿಟ್ಕೊಳ್ಳಿ, ಯಾರೆಲ್ಲ ಕಂಪ್ಯೂಟರ್ ಸೈನ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಓದ್ಬೇಕು ಅಂತಿದ್ದೀರಿ, BTech ಗಿಂತ ತುಂಬಾ ಬೆಸ್ಟ್, IIT ಕಾಲೇಜ್ಗಿಂತ ಬೆಸ್ಟ್ ಆಗಿರೋ ಅಂತ ಒಂದು ಸ್ಕೇಲಾರ್ ಸ್ಕೂಲ್ ಆಫ್ ಟೆಕ್ನಾಲಜಿ ಬೆಂಗಳೂರಿನಲ್ಲಿ ಇರೋ ಅಂಥದ್ದು. ಯಾರೆಲ್ಲ ಇಂಟ್ರೆಸ್ಟ್ ಇದೆ ಈ ಕಾಲೇಜ್ಗೆ ಸೇರ್ಕೋಬಹುದು. ಒಂದು ಉತ್ತಮವಾದ ಭವಿಷ್ಯ ಸಿಗುತ್ತೆ. ಯಾಕೆಂದ್ರೆ ಏನಾದರೂ ಸಾಧನೆ ಮಾಡಬೇಕು ಅನ್ನೋರಿಗೆ ಇಲ್ಲಿ ತುಂಬಾ ಪ್ರೋತ್ಸಾಹ ಸಿಗ್ತಾ ಇದೆ. ಜೊತೆಗೆ 2nd ಇಯರ್ ಇಂದನೇ ನಿಮ್ಗೆ ಸ್ಟೈಫೆಂಡ್ ಸಿಗುತ್ತೆ. ಯೋಚನೆ ಮಾಡಿ, ಪ್ರತಿ ತಿಂಗಳು 2 ಲಕ್ಷ ಸ್ಟೈಫೆಂಡ್ ಸಿಗುತ್ತೆ ಅಂದ್ರೆ ಒಂದು ಉತ್ತಮವಾದ ಕಾಲೇಜ್ ಆಗಿರ್ಬೇಕು ಅದು. ಅಲ್ಲಿ ನಿಮ್ಗೆ ಒಳ್ಳೆ ಪ್ರೋತ್ಸಾಹ ಸಿಗುತ್ತೆ. ಯಾರೆಲ್ಲ ಮಾಡಬೇಕು ಅಂದ್ಕೊಂಡಿದ್ದೀರಿ ನೋಡ್ಕೊಳ್ಳಿ, ಡೇಟ್ ಜೂನ್ ಅಲ್ಲಿ ಇರ್ತದೆ, ಅಪ್ಲೈ ಮಾಡಿ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ನಮ್ಮ ಚಾನಲ್ಗೆ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇದೊಂದು ಎಜುಕೇಶನಲ್ ಚಾನಲ್. ಮುಂದಿನ ಎಜುಕೇಶನಲ್ ಮಾಹಿತಿಗೆ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಥ್ಯಾಂಕ್ ಯು.